ಎದ್ದೇಳು ಎದ್ದೇಳು ಲೋಕನೆ, ಎದುರಿಸಿ ಬಂದರು ನಿನ್ನ ಗೆಲ್ಲೋರು ಯಾರಿಲ್ಲ ನಿನಗೆಂದು. ನೀ ಅಂಜಬೇಡ ಎಂದಿಗೂ, ಅಳುಕಬೇಡ ಎಂದಿಗೂ. ಭಯ ಪಡ್ಬಾರ್ದು, ಯಾವ್ದಕ್ಕೂ ಭಯ ಪಡ್ಬಾರ್ದು. ಆ ಆಕಾಶನೇ ಬಂದು ನಮ್ ತಲೆ ಮೇಲೆ ಬಿದ್ರು ನಾವ್ ಮಾತ್ರ ಅಂಜಬಾರ್ದು. ಇದನ್ನೇ ದೊಡ್ಡ ದೊಡ್ಡ ಕವಿಗಳು ಹೇಳೋದು. ಭಾರತಿ, ಮಧ್ಯಾಹ್ನದ ಊಟ ಕಟ್ಟಿವ್ನಿ, ನಾನು ನೀರ್ ತುಂಬಿಸ್ಕೊಂಬತ್ತೀವ್ನಿ. ನೀನು ಹಾಡ್ ಕೇಳ್ಕೊಂಡೆ ಕೂತ್ಕೊಳ್ದೆ ಬೇರ್ನ್ ಹೊರಡು. ಏನು ಕುವೆಂಪು ಅವ್ರ ಕವನ ಅರ್ಥ ಆಯ್ತಾ? ವೆರಿ ಗುಡ್. ನೀವಿನ್ನೂ ಟೀಚರ್ ಓದ್ತಾ ಇದ್ದೀರಾ, ಟೀಚರ್ ಸಹ ಆಗಿಲ್ಲ, ಆದ್ರೂ ಎಲ್ಲಾರ್ಗಿಂತ ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ. ಸರಿ, ನೆಕ್ಸ್ಟ್ ವೀಕ್ ಎಲ್ಲಾರ್ಗೂ ಮಿಡ್ ಟರ್ಮ್ ಬರ್ತಾ ಇದೆ. ಎಲ್ಲಾರು ಚೆನ್ನಾಗಿ ಬರ್ದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು. ಓಕೆ, ಬಾಯ್ ಬಾಯ್. ಶ್ರೋತೃಗಳೇ, ಈಗ ನೀವು ಕೇಳುತ್ತೀರಾ ಹಳೆಯ ಹಾಡುಗಳನ್ನು. ಈಗ ಪ್ರಸಾರ ಮಾಡುತ್ತಿದ್ದೇವೆ ರಾಜ್ಕುಮಾರ್ ಅವರ ಸುಮಧುರ ಗೀತೆಗಳನ್ನ. ಕೇಳಿರಿ, ಆನಂದಿಸಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ, ಅದಕ್ಕೆ ಉತ್ತರಿಸಿ ಬಹುಮಾನಗಳನ್ನು ಗೆಲ್ಲಿರಿ. ಈ ಹಾಡನ್ನು ಹಾಡಿರುವವರು ಯಾರೆಂದು ಹೇಳಿ ಬಹುಮಾನವನ್ನು ಗೆಲ್ಲಿರಿ. ಪ್ರಥಮ ಬಹುಮಾನ ಒಂದು ಚಿನ್ನದ ನಾಣ್ಯವಾಗಿರುತ್ತದೆ. ದ್ವಿತೀಯ ಬಹುಮಾನ ಬೆಳ್ಳಿಯ ನಾಣ್ಯ. ತೃತೀಯ ಬಹುಮಾನವಾಗಿ ಒಂದು ತಾಮ್ರದ ಚೊಂಬನ್ನು ಕೊಡುತ್ತಿದ್ದೇವೆ. ಊಟ ಮಾಡು ಚಿನ್ನ, ಸ್ವಲ್ಪನಾದ್ರೂ ಊಟ ಮಾಡಮ್ಮ. ಒಂದೇ ಒಂದು ತುತ್ತು ತಗೋ. ಅಪ್ಪ ಬೇಡಪ್ಪ, ಊಟ ಮಾಡ್ದೇನೆ ಪರೀಕ್ಷೆನಲ್ಲಿ ಸರಿಯಾಗಿ ಬರೆಯಕ್ಕಾಗೋದು. ಊಟ ಮಾಡಮ್ಮ. ಕೇಳಿರಿ, ಆನಂದಿಸಿ. ಭಾರತಿ, ಏ ಭಾರತಿ, ಇನ್ನೂ ಹೊರಟಿಲ್ವಾ? ಹೊರಟ್ಬಿಟ್ಟೆ ಅಮ್ಮ, ಬೇಗ ಹೊರಡವ್ವಾ. ವಿನಯ್, ವಿದ್ಯಾ, ಬಿಂದು, ನಿತಿನ್, ರಾಗಿಣಿ, ಮಲ್ಲಿಕಾ, ಕಾಂತೇಶ್, ವೀರೇಶ್, ಈ ಶ್ರೋತೃಗಳ ಕೋರಿಕೆಯ ಮೇರೆಗಾಗಿ ಬೇಗ ಹೋಗು, ಬಸ್ ಹೊರಟೋಗತ್ತೆ. ಹೋಗು ಹೋಗು. ಕಂಡಕ್ಟರ್ ಅಣ್ಣ, ಬಸ್ನ ಸ್ವಲ್ಪ ನಿಲ್ಸಿ. ಇಳಿಸು. ಕ್ಷಮಿಸ್ಬಿಡಮ್ಮ. ಯಾಕೆ ಬಸ್ ಇಷ್ಟ ಬೇಗ ಹೊರಟ್ಬಿಡ್ತು ಗೊತ್ತಿಲ್ವೇ? ನಿನ್ನಿಂದಾನೇ ನನ್ ಬಸ್ ಮಿಸ್ ಆಯ್ತು. ಟೈಮ್ ಆಯ್ತು, ಇವಾಗ ಹೇಗ್ ಕಾಲೇಜಿಗೆ ಹೋಗೋದು? ಲೇ ಸೂರಿ, ಕೂಗಲೇ. ಕೊಡೈಕ್ಯಾನಲ್ 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 ಗಾಡಿ ಹೋಗುತ್ತೆ. ಆ ಜೀಪಲ್ಲಿ ಹೋಗಣ್ವೆ, ಮತ್ತೆ 11 ಗಂಟೆಗೆ ಬಸ್ ಇರೋದು. ನನ್ನ ಹತ್ರ ಬಸ್ಸಿಗೆ ಮಾತ್ರ ದುಡ್ಡಿದೆ. ಬನ್ನಿ, ಬೇಗ ಬನ್ನಿ, ಕೊಡೈಕ್ಯಾನಲ್ ಹೋಗೋಣ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಹತ್ತಿ ಬೇಗ ಕೂತ್ಕೊಂಡೋಗಿ. ಹತ್ತಿ. ಮಚಾ, ಇಲ್ಲಿ ನಾನು ಓಡಿಸ್ತೀನಿ. ಗಾಡಿ ಓನರ್ ಹೇಳಿದ್ರೆ ಕೇಳಲೇಬೇಕು. ಓಡ್ಸು. ಲೇ ತಮ್ಮ, ಇರು, ನಾನು ಬಂದೆ. ಬನ್ನಿ ಆಂಟಿ, ಬನ್ನಿ ಬೇಗ ಹತ್ತಿ. ಬೇಗ ಹೊಸಿ ಜರ್ಗವಾ. ಹೋಗೋಣ. ಹೊಡಿ, ರೈಟ್. ಓಲ್ಡನ್ ಟೀಚರ್ ಕಾಲೇಜ್ ಬಂತು, ಎಲ್ಲ ಇಳೀರಿ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ಗಾಡಿ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ. ನಿನ್ ಗಾಡಿನೂ ಕಾಲೇಜಿಗೆ ಓದಕ್ ಹೋಗುತ್ತೆ ಅನ್ಸತ್ತೆ. ಬರ್ತೀನಿ ಮಚಾ. ಓಕೆ, ತಗೊಳ್ಳಿ ನಮ್ 3 ಜನದ ಕಾಸು. ಅವ್ರಿಗೆ ಮಾತ್ರ ದುಡ್ಡು ಬೇಡ. ಇವಾಗ ಮಾತ್ರ ಅಲ್ಲ, ಯಾವಾಗ್ಲೂ ಅವ್ರಿಗೆ ಫ್ರೀನೇ. ನಿಮ್ ಫ್ರೀ ಸರ್ವಿಸ್ ನನಗ್ ಬೇಡ. ಇದ್ ನಿಮ್ ಗಾಡಿ ರೀ. ಇವಾಗ ಈ ಕಾಸು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ಯಾವತ್ತೂ ಈ ಗಾಡಿಲಿ ಬರೋದ್ ಬೇಡ. ಅಯ್ಯೋ, ಹಾಗಿದ್ರೆ ಕೊಟ್ಬಿಡಿ. ಅವನ್ ನಿನ್ನನ್ನೇ ನೋಡ್ತಿದ್ದಾನೆ. ಅವನ್ ಕಣ್ಣು ಅವನ್ ನೋಡ್ಕೊಳ್ತಾನೆ, ನನ್ಗೇನು? Miss? Yes? What's the time now? You have more time. Right now.
ಇಷ್ಟು ಬೇಗ ಬರ್ದ್ ಮುಗಿಸ್ತೀಯಾ? ಎಸ್ ಮಿಸ್. ಎಲ್ಲಾ ಕ್ವೆಶ್ಚನ್ಗೂ ಆನ್ಸರ್ ಬರ್ದಿದ್ಯಾ? ಬರ್ದಿದ್ದೀನಿ. ಓಕೆ, ಯು ಕ್ಯಾನ್ ಗೋ. ಅಶೋ, ಅಯ್ಯಯ್ಯೋ, ಶೋ ಕಾಣಿಸ್ತಿಲ್ಲ. ಯಾಕಮ್ಮ, ಯಾಕೆ ಅಳ್ತಿದೀಯಾ? ನನ್ ಶೂ ಡ್ರೈನೇಜ್ ಸಿಕ್ಕಾಕೊಂಡಿದೆ. ಅಣ್ಣ ಸ್ಕೂಲ್ಗೆ ಹೋಗಕ್ ವೇಟ್ ಮಾಡ್ತಿದ್ದಾನೆ. ಇರಮ್ಮ, ನೋಡ್ತೀನಿ. ಹೌದಮ್ಮ, ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಸರಿ ಸರಿ, ಅಳಬೇಡ, ನಾನ್ ತೆಗಿತೀನಿ. ಅಲ್ಲಿ ನೋಡು, ಅಲ್ಲಿ ಹೋಗ್ತಾ ಇದೆ ನೋಡು. ಓಡಮ್ಮ. ಏ ಇವನೇ, ಆ ಶೂ ಎತ್ಕೊಡು. ಹಾ ಸರಿ ಬಾಯ್. ಸಾರಾ, ಬೇಗ ಬಾ, ಬೇಗ ಓಡ್ ಬಾ. ಏನಾಯ್ತು? ಯಾಕಿಷ್ಟು ಲೇಟು? ಶೂ ಯಾಕೆ ಒದ್ದೆ ಆಗಿದೆ? ಇನ್ಮೇಲಿಂದ ನಾನು ಶೂ ಹಾಕೊಂಡು ಹೋಗಲ್ಲ. ಯಾಕೆ ಒದ್ದೆ ಆಗಿದೆ ಅದನ್ನ ಹೇಳು ಫಸ್ಟು. ಮೋರಿನಲ್ಲಿ ಬಿದ್ದೋಯ್ತು. ಇಷ್ಟು ಒದ್ದೆ ಆಗಿದ್ರೆ ನಾನು ಹೆಂಗ್ ಸ್ಕೂಲ್ಗೆ ಹಾಕೊಂಡು ಹೋಗೋದು? ನಿನ್ ಶೂ ತುಂಬಾ ದೊಡ್ಡದಾಗಿದೆ. ನಾನು ಓಡ್ಕೊಂಡ್ ಬರ್ಬೇಕಾದ್ರೆ ಮೋರಿಯಲ್ಲಿ ಬಿತ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಸುಳ್ಳು ಹೇಳ್ತಿದ್ಯಾ? ತಪ್ಪು ನಿಂದೆ. ನನ್ ಶೂ ಕಳ್ದಾಕಿದ್ ನೀನೆ. ಕಳ್ದಾಕಿದ್ದು ಬೇಗ ಹುಡುಕೊಡು, ಇಲ್ಲಾಂದ್ರೆ ಖಂಡಿತ ಅಪ್ಪಂಗೆ ಹೇಳ್ತೀನಿ. ಹೋಗ್ ಹೇಳು, ಅವಾಗ ನಮ್ಮಿಬ್ಬರಿಗೂ ಸೇರ್ ಹೊಡಿತಾರೆ. ಮೊನ್ನೆ ತಾನೇ ಹೊಡೆದಿದ್ದಾರೆ, ಮತ್ತೆ ಹೊಡಿತಾರೆ. ಹೋಗ್ ಹೇಳು. ಅಪ್ಪ ಹತ್ರ ಹಣ ಇಲ್ಲ, ನೀನ್ ಹೋಗ್ ಹೇಳಿದ್ರೆ ಮತ್ತೆ ಸಾಲ ಮಾಡ್ತಾರೆ. ಅಪ್ಪಂಗೆ ಹೇಳಿದ್ರೆ ಏನ್ ನಡೆಯುತ್ತೆ ಅಂತ ನಿನ್ಗೆ ಗೊತ್ತು, ಅರ್ಥ ಮಾಡ್ಕೋ. ಸ್ಟಾಪ್. ಗೆಟ್ ಡೌನ್. ಯಾಕಿಷ್ಟೊಂದು ಲೇಟು? ಸರ್, ಮನೆ ತುಂಬಾ ದೂರ. ಬರೋದ್ರಲ್ಲಿ ಆಟ ಆಡ್ಕೊಂಡು ಬಂದ? ಇಲ್ಲ ಸರ್. ನೆನ್ನೆ ಲೇಟಾಗಿ ಬಂದಿದ್ದು ನೋಡಿದ್ನಲ್ಲ. ನೆಕ್ಸ್ಟ್ ಟೈಮ್ ಲೇಟ್ ಬಂದ್ರೆ ಕಳಿಸ್ಬಿಡ್ತೀನಿ ಮನೆಗೆ. ಶೋರ್ ಸರ್. ನಿನ್ ಶೂ ಯಾಕೆ ಒದ್ದೆ ಇದೆ? ಬರೋ ದಾರಿಲಿ ಕಾಲ್ವೆಲ್ ಬಿದ್ಬಿಟ್ಟೆ ಸರ್. ಆದ್ರೆ ನಿನ್ ಪ್ಯಾಂಟ್ ಒದ್ದೆ ಆಗಿಲ್ವಲ್ಲ? ಕಾಲ್ವೆಲ್ ಆಳ ಕಮ್ಮಿ ಸರ್. ಸಾಕ್ಸ್ ಮಾತ್ರ ಒದ್ದೆ ಆಗಿಲ್ಲ? ಸುಳ್ಳು ಹೇಳ್ತೀಯ ನೀನು? ಇಲ್ಲ ಸರ್. ಇನ್ಮೇಲಿಂದ ಲೇಟಾಗಿ ಬರಬಾರ್ದು, ಇಲ್ಲಾಂದ್ರೆ ಆಕ್ಷನ್ ತಗೊಳ್ಬೇಕಾಗತ್ತೆ. ಸರಿ ಸರಿ, ತಗೋ, ಕ್ಲಾಸ್ಗೆ ಹೋಗು. ಥ್ಯಾಂಕ್ ಯು ಸರ್. ಎಲ್ಲಾ ಮಕ್ಕಳಿಗೂ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ದೇವ್ರೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಅಕ್ಕ ಕೋಗಿಲ ಲೇಟಾಗಿ ಬಂದಿದ್ದಾನೆ ಸರ್. ಸೈಲೆನ್ಸ್. ಮೇ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು ಸರ್. ಲಿಸನ್, ಅಕ್ಕ ಕೋಗಿಲೆ ಅಂದ್ರೆ ನಗೋಂತ ವಿಷಯ ಅಲ್ಲ, ಅದು ಒಂದು ಅಕ್ಕ ತಂಗಿಯ ಕತೆ. ಕಾವೇರಿ ಡೆಲ್ಟಾ ಪಕ್ಕದಲ್ಲಿ ತುಂಬಾ ಹಿಂದೆ ನಡೆದ ಕತೆ ಅಂತ ಇದನ್ನ ಹೇಳ್ತಾರೆ. ಆಗೆಲ್ಲ ಆಡಿ ಮಾಸದಲ್ಲಿ ಕಾವೇರಿ ಡೆಲ್ಟಾನಲ್ಲಿ ನೀರ್ ಬರ್ತಿತ್ತು. ಹಾಗೆ ನೀರ್ ಬಂದಾಗ ಒಬ್ಳು ಅಕ್ಕ ಮತ್ತೆ ತಂಗಿ ಸ್ನಾನ ಮಾಡಕ್ ಹೋದ್ರಂತೆ. ದಿಢೀರಂತ ನೀರ್ ಜಾಸ್ತಿ ಬಂದು ಅಕ್ಕನ ಕೊಚ್ಕೊಂಡ್ ಹೊಟ್ಟೋಯ್ತು.
ಆಗ ತಂಗಿ ಅಕ್ಕ ಅಕ್ಕ ಅಂತ ಕೂಕ್ಕೊಂಡು ಎಲ್ಲಾ ಜಾಗದಲ್ಲೂ ಕಷ್ಟಪಟ್ಟು ಹುಡುಕ್ತಾನೇ ಇದ್ಲು. ಆಗ ಅಕ್ಕ ಸಿಗ್ಲೇ ಇಲ್ಲ. ಮುಂದಿನ ಜನ್ಮದಲ್ಲಿ ಆ ತಂಗಿ ಕೋಗಿಲೆಯಾಗಿ ಹುಟ್ಟಿ ಒಂದೊಂದ್ ವರ್ಷನೂ ಕಾವೇರಿನಲ್ಲಿ ನೀರ್ ಬಂದಾಗ ಅಕ್ಕ ಅಕ್ಕ ಅಂತ ಕೂಕ್ಕೊಂಡು ತನ್ನ ಅಕ್ಕನ ಹುಡುಕುತ್ತೆ ಅಂತ ಹೇಳ್ತಾರೆ. ಇವಾಗ್ಲೂನು ನೀರ್ ಜಾಸ್ತಿ ಬಂದಾಗ ಆ ತಂಗಿ ಕೋಗಿಲೆ ಅಕ್ಕ ಅಕ್ಕ ಅಂತ ಕೂಗೋದನ್ನ ಕೇಳಿಸ್ಕೋಬಹುದು. ಎಷ್ಟೋ ಯುಗಗಳ ಮುಂಚೆ ನಡೆದಿರೋಂತ ಈ ಕಥೆನ ಅಕ್ಕ ತಂಗಿ ಮಧ್ಯೆ ಇರೋ ಪ್ರೀತಿ ಬಗ್ಗೆ ಹೇಳೋಂತ ಒಳ್ಳೆ ಸ್ಟೋರಿ. ಡಿಯರ್ ಸ್ಟೂಡೆಂಟ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನೋಡೋಣವಾ? ಮೊದಲು ಟಾಪ್ 3 ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ, ಓಕೆ? 3rd ಮಾರ್ಕ್ ಶ್ರೀ ಉದಯ 95. 2nd ಮಾರ್ಕ್ ರಿತೀಶ್ 97. 1st ಮಾರ್ಕ್ ಯಸ್, ಯಾವಾಗಿಂತರ ದೇವಾನೇ ಇವಾಗ್ಲೂ ಫಸ್ಟ್ 99 ಮಾರ್ಕ್ಸ್. ಫಾರ್ ಯು, ಥ್ಯಾಂಕ್ ಯು ಸರ್. ಫಾರ್ ಯು, ದಿಸ್ ಈಸ್ ಫಾರ್ ಯು. ಥ್ಯಾಂಕ್ ಯು ಸರ್. ಗುಡ್. ದೇವಾ ತರನೇ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ನ ತುಂಬಾ ತಗೋಬೇಕು. ಓದಿದ್ರೆ ಕಣ್ ಹೀಗೆ ಕುರುಡಾಗ್ಬಿಡುತ್ತೆ. ಹೋಗಲೇ. ಸೈಲೆನ್ಸ್. ಸಾರಾ, 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 ಸಾರಾ ನಿಲ್ಲು. ಸಾರಾ, ಪಾತ್ರೆ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅಜ್ಜಿ ಸಾಂಬಾರ್ ಕೊಟ್ಟಿದ್ರು, ಪಾತ್ರೆ ವಾಪಸ್ ಕೊಡ್ತಿದ್ದೀನಿ. ನಿನ್ ಕೋಪ ಕಮ್ಮಿ ಆಗ್ಲಿಲ್ವಾ? ಚೆನ್ನಾಗಿದೆ ಅಲ್ವಾ? ನೀನೇ ತಗೋ. ಯಾರ್ದು? ನಾನ್ ಫಸ್ಟ್ ಮಾರ್ಕ್ ತಗೊಂಡಿದ್ದಕ್ಕೆ ಸರ್ ಕೊಟ್ರು. ಸೂಪರ್ ಆಗಿ ಬರೆಯುತ್ತೆ, ನೀನೇ ಇಟ್ಕೋ. ಥ್ಯಾಂಕ್ಸ್ ಅಣ್ಣ. ಅಪ್ಪ ಅಮ್ಮಂಗೆ ಶೂ ಬಗ್ಗೆ ಏನೂ ಹೇಳಿಲ್ಲ. ನೀ ಹೇಳಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ನೀನು ನನ್ನ ತಂಗಿ. ಬೇಗ ಕೊಟ್ಟು ವಾಪಸ್ ಬಾ. ಆ ಹೊಸ ಸಿನಿಮಾ ಹಾಡ್ ಕೇಳ್ದ್ಯಾ? ನೆನ್ನೆ ರೇಡಿಯೋಲ್ ಕೇಳ್ದೆ, ತುಂಬಾ ಚೆನ್ನಾಗಿದೆ. ಪೂಂಬಾರ ಬನ್ನಿ, ಪೂಂಬಾರ ಬನ್ನಿ, ಬಸ್ಸು ಇನ್ಮೇಲಿಂದ ಬರೋದಿಲ್ಲ. ಏನೇ ಹೀಗೆ ಹೇಳ್ತಿದ್ದಾರೆ? ನನ್ಗೂ ಗೊತ್ತಾಯ್ತು, ಆ ಬಸ್ನ ಬೇರೆ ರೂಟ್ಗೆ ಹಾಕಿದಾರಂತೆ. ಇದ್ರಲ್ಲೇ ಹೋಗಣ್ವೆ? ಸ್ಟಾಪ್ ಬಂತು, ಎಲ್ಲ ಇಳ್ಕೊಳ್ಳಿ ಇಳ್ಕೊಳ್ಳಿ. ನಾಳೆ ಸಿಗಣ್ವೆ. ಬಾಯ್ ಬಾಯ್. ನಂದರಿಗೆ ಅಡ್ಡ ಬರ್ತಿದ್ದಾನೆ. ಗುಡ್ ಈವ್ನಿಂಗ್ ಟೀಚರ್. ಏನ್ ಗುಡ್ ಈವ್ನಿಂಗ್? ಪೊರ್ಕೆ ತರ ಆಡ್ದೆ ಚೆನ್ನಾಗ್ ಓದಿ ಉತ್ತರ ಆಗೋದ್ ನೋಡು. ನೋಡ್ತಿದ್ದೆ ಟೀಚರ್. ಟ್ಯೂಷನಿಗ್ ಬಾ, ನಿನ್ ಕೈ ಕತ್ತರಿಸ್ತೀನಿ. ಹುಚ್ಚು ನನ್ ಮಗ, ಹುಚ್ಚು. ಹುಚ್ಚಿಡಿಸಿದ್ದಿಲ್ಲ ನನಗೆ.